ಅದನ್ನ ಒಂದು ನಾಟಕ ಮಾಡ್ಬೋದು ಅಂತ ನಾವ್ ಯಾರು ಅಂದ್ಕೊಂಡೇ ಇಲ್ಲ. ಅದನ್ನ ಅಡಾಪ್ಟ್ ಮಾಡಿದ್ದು ಟೀಮಿಗೆ ಮೊದಲು ನಾವು ರಾಯಲ್ ಸಲ್ಯೂಟ್ ಅವರಿಗೆ. ರೈಟರ್ ಲೋಕಿ ಅವರು, ಮೆಂಟರ್ ಗಣಪ. ಕಾಸ್ಟ್ಯೂಮ್ಸ್ ಇವತ್ತು ಪ್ರಪಂಚದಲ್ಲಿರೋ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಸು, ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಮರ್ಯಾದೆ ತೆಗೆದಂತ ಈ 3 ಜನರಿಗೆ ಮುಖಕ್ಕೆ ಒಂದು ಮರ್ಯಾದೆ ಇದೆ. ಯಾರು ಇವನು ಅಂದ್ರೆ ಮುಖನೇ ಫಸ್ಟ್ ಗೊತ್ತಾಗೋದು. ಅದನ್ನೇ ಮುಕ್ಕಾಲು ಪಾಲು ಮುಚ್ಚುವಂಥದ್ದೊಂದು ಇಂಪಾರ್ಟೆಂಟ್ ಬಟ್ಟೆ ಆಗ್ಬಿಡುತ್ತೆ. ಅದನ್ನ ಪ್ಲಾಟಿನಮ್, ಗೋಲ್ಡ್ ಅಲ್ಲೆಲ್ಲ ಮಾಡಿಸ್ಬೇಕಾಗುತ್ತೆ, ಬೆಳ್ಳಿಲೆಲ್ಲ ಮಾಡಿಸ್ಬೇಕಾಗುತ್ತೆ. ಆಲ್ರೆಡಿ ಆ ಹುಚ್ಚು ಶುರು ಆಗಿದೆ. ಹೌದು, ನಡೀತಾ ಇದೆ ಅದು. ಅದೇನ್ ಪ್ಲಾಟಿನಮ್ದು ಅಂತ ಏನೋ ತಗೊಂಬಂದ್ ಹಾಕೊಂಡ್ರಲ್ಲ, ಅದನ್ನ ಆಲ್ರೆಡಿ ಬೀದಿಲಿ ನೋಡ್ತಾ ಇದೀವಿ ನಾವು. ಆಮೇಲೆ ಆ ಮಾಸ್ಕ್ ಮೇಲೆ ಕಣ್ಣು ಮೂಗು ಬರೆದ್ಬಿಟ್ಟು ಅವ್ರ ಫೇಸ್ನೇ ಬರ್ಕೊಳ್ಳೋದೆಲ್ಲ ಶುರು ಆಗಿದೆ. ಅಲ್ಲ, ನೆಕ್ಸ್ಟ್ ಹಿಂಗೆ ಮುಂದೆ ಹೋದ್ರೆ ಮಾಸ್ಕ್ ಇರುತ್ತೆ, ಈ ಕಡೆ ಪ್ಯಾನ್ ಕಾರ್ಡು, ಈ ಕಡೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಹಿಡಿದ್ರೆ ಇಲ್ಲ ನೋಡ್ಕೋಪ್ಪ ಹೋಯ್ತು. ಇರ್ಬೋದು, ಅದನ್ನು ಒಂದು ನಾಟಕ ಮಾಡ್ಬೋದು. ಕರೋನಾ ಟೈಮಲ್ಲಿ ತುಂಬಾ ಕರೋನಾ ಬಗ್ಗೆ ಯೋಚನೆ ಮಾಡಿದ್ರಿ ರೈಟರ್ಸು ಮೆಂಟರ್ಸು ಅಂತ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಿ. ನಮ್ಮ ವೇದಿಕೆ ಮೇಲೆ ಶೂಟಿಂಗ್ ಸ್ಕಿಟ್ ಬಂತು ಅಂದ್ರೆ ಸಾಕು, ನಮಗೆಲ್ಲ ಹಬ್ಬ ಮಾಡ್ದಷ್ಟು ಫೀಲ್ ಆಗುತ್ತೆ ರೀ. ಇವತ್ತು ಕೂಡ ಇಲ್ಲೊಬ್ಬ ಡೈರೆಕ್ಟ್ರು ಲೈವ್ ಲೊಕೇಶನ್ ಅಲ್ಲಿ ಲೈವ್ ಆಗಿ ಶೂಟ್ ಮಾಡಿ, ಯಾರು ಮಾಡದೇ ಇರೋದನ್ನ ನಾನ್ ಮಾಡಿ ತೋರಿಸ್ತೀನಿ ರೀ ಅಂತ ಹೀರೋನ ಫಿಕ್ಸ್ ಮಾಡ್ಕೊಂಡು ಸಖತ್ ಜೋಶಲ್ಲಿ ಎಂಟ್ರಿ ಕೊಡ್ತಿದ್ದಾನೆ. ಸೊ ಲೆಟ್ಸ್ ವೆಲ್ಕಮ್ ಕುಂದಾಪುರದ ಸೂರ್ಯ, ಮೈಸೂರಿನ ಮನೋಹರ್, ಮಂಗಳೂರಿನ ಧೀರಜ್, ಮೂಡಬಿದ್ರೆಯ ವಿಶ್ವನಾಥ್, ಮಂಡ್ಯದ ಮುತ್ತುರಾಜ್, ದೀಪಿಕಾ, ಚನ್ನರಾಯಪಟ್ಟಣದ ವಾಣಿ ಹಾಗೂ ಧಾರವಾಡದ ಸಿದ್ದಿ, ಜೊತೆಗೆ ಹಾಸನದ ಸಂತೋಷ್. ಒಬ್ರು ಡೈರೆಕ್ಟರ್ ಎಂಟ್ರಿ ಆದ್ರೆ ಕಮಾನ್ ಡೈರೆಕ್ಟರ್ ಅಂತ ಸಾಂಗ್ ಹಾಕ್ಬೇಕಲ್ವಾ? ಫೋಟೋ ಅಂಟೆ ಆಗ್ತಾವ್ರಲ್ಲ, ನಿಂಗೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಹೌದು, ಇನ್ನೊಂದ್ಸಲ ಏನಾದ್ರೂ 420 ಸಾಂಗ್ ಹಾಕಿದ್ರೆ ರಿಯಲ್ ಫ್ಯಾಕ್ಟ್ ಹೇಳಿ, ನಿಜವಾಗ್ಲೂ ನಾನು 420 ತರ ಕಾಣಿಸ್ತೀರಾ? ಯಾವುದೇ ಕಾರಣಕ್ಕೂ ಅನುಮಾನ ಇಟ್ಕೋಬೇಡ. ಬಸ್ ನಮಸ್ಕಾರ. ಜಿ ಅಣ್ಣಂಗೆ ಮೆಮೊರಿ ಸ್ಟಾರ್ ಅಂತ ಕೊಟ್ರಿ, ನನಗೆ ಯಾವ ಸ್ಟಾರ್ ಕೊಡ್ತೀರಾ? ಕರೆಕ್ಟ್ 420 ಸ್ಟಾರ್. ಯಾಕ್ರು ನೋಡಿ, ಇದು ಡೈರೆಕ್ಷನ್ ಟೀಮು, ಆರ್ಟಿಸ್ಟ್ ಎಲ್ಲ ಸೇರ್ ಮಾಡ್ತಿರೋ ಒಂದು ಶೆಡ್ಡೆ ಅಂತ. ಟಿವಿ ನೋಡ್ತಿರೋ ನನ್ನ 420 ತನಕ ಬಿಡಿ, ಇಡೀ ಸೆಟ್ ಅಲ್ಲಿ ದೇವರಂತ ಮನುಷ್ಯನ ಬಟ್ರೆ ನಾನೊಬ್ಬ ಸಿನಿಮಾ ಡೈರೆಕ್ಟರ್. ಆಕ್ಚುಲಿ ನಾನು ಎಷ್ಟು ಕ್ರಿಯೇಟಿವ್ ಡೈರೆಕ್ಟರ್ ಅಂದ್ರೆ, ಸ್ಯಾಂಡಲ್ವುಡ್ ಇಂದ ಹಿಡಿದು ಹಾಲಿವುಡ್ ವರೆಗೆ ಬಾಕ್ಸ್ ಆಫೀಸ್ ಧೂಳೆಪ್ಸೋ ತರ ಕತೆ ಮಾಡ್ಕೊಂಡಿದ್ದೀನಿ. ಯಾವ ಪ್ರೊಡ್ಯೂಸರ್ ನನಗೆ ಅವಕಾಶನೇ ಕೊಡ್ತಾ ಇಲ್ಲ. ಆದ್ರೂ ಆನಂದಣ್ಣ ಒಂದಲ್ಲ ಒಂದಿನ ನನ್ನ ಟ್ಯಾಲೆಂಟ್ ನ ಇಡೀ ಜಗತ್ಗೆ ಪ್ರೂವ್ ಮಾಡೇ ಮಾಡ್ತೀನಿ. ಬಸ್ ಇವಾಗ ನಮ್ ಪ್ರೊಡ್ಯೂಸ್ ಮಾಡಲ್ವಾ ನೀವು ರಕ್ಷಿತಾ ಫಿಲಂ ಫ್ಯಾಕ್ಟ್ರಿಲಿ? ಖಂಡಿತ ಮಾಡ್ತೀನಿ. ನಿನಗ್ ಮಾಡ್ತೀನಾ ಇಲ್ವಾ ಅನ್ನೋ ಗ್ಯಾರಂಟಿ ಇಟ್ಕೋಬೇಡ. ಬಸ್ ಇಟ್ಸ್ ಓಕೆ. ನಾನು ಇರೋ ಕ್ರಿಯೇಟಿವಿಟಿಗೆ, ಬುದ್ಧಿವಂತಿಕೆಗೆ ಪ್ರೊಡ್ಯೂಸರೇ ಬೇಡ ಅಣ್ಣ. ಲೈವ್ ಲೊಕೇಶನ್ಗೆ ಹೋಗ್ತೀನಿ, ಲೈವ್ ಸಿಚುವೇಶನ್ ಎಲ್ಲಿ ನಡೀತಿರ್ತದ ಅಲ್ಲೋಗಿ ಶೂಟ್ ಮಾಡ್ತೀನಿ. ನನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಟ್ಟು ನನ್ನ ಫ್ರೆಂಡು ಹೀರೋ ಆಗಕ್ಕೆ ಒಪ್ಪಿದ್ದಾನೆ. ಯಾರು ಗೊತ್ತಾ? ದಿ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಸೂಪರ್ 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 ಮಗ. ಸೂಪರ್ ಮನೆ ಬೇಕಿ ಬಿತ್ತು, ಒಂದ್ ಸ್ವಲ್ಪ ತೆಗಿಯ. ಅಲ್ಲ ಗೆಳೆಯ, ಸೂರ್ಯ ಅಯ್ಯೋ ಸಿನಿಮಾ ಮಾಡಕ್ಕಿನ್ ಮುಂಚೆನೆ ಸತ್ತೋದಲ್ಲಪ್ಪ. ಈ ಟೈಮಲ್ಲಿ ನಮ್ಮ ಮಮ್ಮಿನ ನೋಡ್ನಲ್ಲ, ಶಾಕಲ್ಲಿ ನನ್ಗೆ ಉಸಿರು ನಿಂತೋಯ್ತು ಕಣ. ನನ್ಗೂ ಬೆಳ್ಬೆಳ್ಗೆ ನೋಡ್ಬಿಟ್ಟು ಶಾಕ್ ಆಗಿ ಹೊರಗಡೆ 4 ಸಲ ಏನ್ ಹೇಳ್ದೆ ನನಗೆ ಗೊತ್ತೈತೆ. ಈ ವಿಷಯ ಬಿಡು. ಹೌದು, ನಿನ್ನ ಸಿನಿಮಾಕ್ಕೆ ನನ್ನನ್ನೇ ಹೀರೋ ಆಗಿ ತಗೊಂಡಿಯಲ್ಲ, ಯಾಕೆ ಅಂತ ಹೇಳು. ಸಿಂಪಲ್ ಮಗ, ಇಷ್ಟು ಫ್ಲೆಕ್ಸಿಬಲ್ ಇರೋ ಹೀರೋ ಕನ್ನಡ ಇಂಡಸ್ಟ್ರಿಲೇ ಇಲ್ಲ. ಥ್ಯಾಂಕ್ ಯು. ಆದ್ರೂ ನಿಮ್ ಕಾಲು ಸೂಪರ್ ಆಗಿದೆ. ಮಮ್ಮಿ, ನನಗೂ ಇವನಿಗೂ ಇರೋ ವ್ಯತ್ಯಾಸ ಒಂದೇ ಮಮ್ಮಿ. ನಾನು ಹೀಗೆ ನಿಲ್ತೀನಿ, ಇವ ಹೀಗೆ ನಿಲ್ತಾನೆ ಮಮ್ಮಿ. ಅಷ್ಟೇ ನೋಡಿ ಸೂರ್ಯ ಅವರೇ, ಪರ್ಸನಲ್ ಬೇಡ. ನಾನು ಪರ್ಸನಲ್ ತೆಗಿತಿಲ್ಲ, ನೀವೇ ಕೆತ್ಕಿ ತೆಗಿತಿದ್ದೀರಿ. ಗೆಳೆಯ, ವೆರಿ ಸಿಂಪಲ್ ಕೊಡ. ನೀನ್ ಹೀರೋ ಆಗಿ ಮಾಡಿದ್ದು, ಇದಕ್ಕೆ ಲೊಕೇಶನ್ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಬಡ್ಜೆಟ್ ಇಲ್ಲ, ಆರ್ಟಿಸ್ಟ್ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ನೀನು ಹೀರೋ ಮಾಡಿದೀನಿ ಕಣ. ಯಾರು ಇಲ್ದೆ ಸಿನಿಮಾ ಹೆಂಗೆ ಮಾಡ್ತೀಯ? ಲೇ, ನನ್ನ ಬುದ್ಧಿವಂತಿಕೆಗೆ ಸಖತ್ತಾಗಿರೋ ಸಿನಿಮಾ ಮಾಡ್ತೀನಿ ಕಣ. ಹಿಡನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀನಿ. ನನ್ನ ಸ್ಟೋರಿಗೆ ಇದು ಹಿಡನ್ ಏನು
ಇಡನಂದ್ರೆ ನಾನು ಹೇಳ್ದೆ ವಿಜಯಣ್ಣಗೆ ಕ್ಯಾಮ್ರಾ ಬೇಡ ಅಂತ ಕೊಟ್ರು, ನಾವೇನ್ ಮಾಡೋದು? ಆಯ್ತು, ಇದನ್ನೇ ಹಿಡನ್ ಅಂತ ನಾನು ಅನ್ಕೊಳ್ತೀನಿ. ಅಪ್ಪ ಹೈಡ್ ಮಾಡಿ ಶೂಟ್ ಮಾಡ್ತೀನಿ. ಹಾ ನೋಡು ಮಗ, ನನ್ನ ಸ್ಟೋರಿಗೆ ಎಲ್ಲಿ ಸಿಚುವೇಶನ್ ಸಿಂಕ್ ಆಗುತ್ತೋ ಅಲ್ಲೇ ಹೋಗಿ ಲೈವ್ ಆಗಿ ಶೂಟ್ ಮಾಡ್ತೀನಿ. ಲೈವ್ ಲೊಕೇಶನ್, ಲೈವ್ ಶೂಟಿಂಗ್, ಅವಾರ್ಡ್ ಫಿಕ್ಸ್. ಸೂಪರ್. ನೀ ಇಲ್ಲೇ ಇರಬಾರ್ದಿತ್ತು, ಮನೆಯಲ್ಲೇ ಇರ್ಬೇಕಿತ್ತು. 2 ತಿಂಗಳು ಕಳ್ಸಿದ್ರಲ್ಲಪ್ಪ. 15 ದಿವಸ ಇಲ್ಲೇ ಇದ್ದೆ ಅಲ್ಲಪ್ಪ. ಆ ಕಡೆ ನಾ ತಿರ್ಗದೇ ಇಲ್ಲ ಮಗ. ಫಸ್ಟ್ ಸೀನ್ ಕಡ ಓಕೆ. ಎಲ್ಲ ಸಿನಿಮಾದಲ್ಲೂ ಆನಂದಣ್ಣ ಹೀರೋ ಎಂಟ್ರಿಲಿ 10 ಜನಕ್ಕೆ ಡಗ 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 ಅಂತ ಹೊಡ್ಕ ಬರ್ತಾನೆ. ಮಗ ಅದಕ್ಕೆ 10 ಜನ ಪೊಲೀಸು ಹೀರೋಗೆ ನಾಯಿ ಹೊಡೆದಂಗೆ ಇಲ್ಲಿ ಹೊಡಿತಾರೆ. ಸೂಪರ್ ಮಗ. ನಾನು 250 ಸಿನಿಮಾ ಹೀರೋ, ಒಂದ್ರಲ್ಲೂ ಇಂಥ ಇಂಟ್ರೊಡಕ್ಷನ್ ಇಲ್ಲ ಮಗ. ಓಕೆ. ಆ ಜೂನಿಯರ್ ಆರ್ಟಿಸ್ಟ್ ಪೊಲೀಸನ್ ಕರ್ಸು. ಜೂನಿಯರ್ ಆರ್ಟಿಸ್ಟ್ ನನ್ನಂತ ಡೈರೆಕ್ಟರ್ ಇರ್ಬೇಕಾದ್ರೆ ಜೂನಿಯರ್ ಆರ್ಟಿಸ್ಟ್ ಇಟ್ಕೊಂಡ್ ಮಾಡ್ತಾರ. ನೋಡು ಮಗ, ನೀನೇ ಜೂನಿಯರ್ ಆರ್ಟಿಸ್ಟ್. ಏನ್ ಹೇಳ್ತೀಯೋ? ಯಾಕ್ರೋ ಯಾಕೆ ಹಿಂಗ್ ಮಾಡ್ತೀರಾ? ಮನ್ಸಿಗೆ ಘಾಸಿ ಮಾಡ್ತಾ ಇದ್ದೀರಾ ಎಲ್ಲ ಸೇರಿ. ಗೆಳೆಯ ಏನಿಲ್ಲ ಗೆಳೆಯ, ಜೂನಿಯರ್ ಆರ್ಟಿಸ್ಟ್ ಯಾರಿಲ್ಲ, ನಾವೇ ಲೈವ್ ಲೊಕೇಶನ್ಗೆ ಹೋಗೋಣ. ಪೊಲೀಸರ ಹತ್ರ ಹೋಗೋಣ, ಕ್ರಿಕ್ ತಗೊಳ್ಳೋಣ, ಅವ್ರು ಹೊಡಿಯೋ ತರ ಮಾಡೋಣ. ಅದೇ ಸಿಚುವೇಶನ್ ಅಲ್ಲಿ ನಾನು ರಿಯಲ್ ಆಗಿ ಶೂಟ್ ಮಾಡ್ಬಿಡ್ತೀನಿ. ಸೂಪರ್ ಮಗ. ಬಾ ಲೊಕೇಶನ್ಗೆ ಹೋಗು. ಬಾ ಶಾರ್ಟ್ ಮಾಡೋಣ. ಶಾರ್ಟ್ ಬೇಡ, ಶೂಟ್. ವಿಶ್ವ ಮಾಸ್ ತೆಗೆದ್ಬಿಡು. ನೈಸ್ ಪಂಚ್, ಐ ಲೈಕ್ ಯು. ಗಡ್ಡನೇನೋ ಅದು. ಅವನಿಗೆ ಲವ್ ಫೇಲಿಯರ್ ಆದಾಗಿದ್ದಾನ ಕಣೋ ಈ ಗೆಟಪ್ ಅಲ್ಲ ಅವನು. ಹೌದಾ? 303 ವಿಧಾನಸೌಧದಲ್ಲಿರೋ 3 ಸಿಂಹಗಳು. ಅಶೋಕ ಸ್ತಂಭ. ಅಶೋಕ ಸ್ತಂಭದಲ್ಲಿರೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಆ ಕಾಣದಿರೋ 4ನೇ ಸಿಂಹನೇ ಈ ಮುತ್ತು. ಈ SI ವಿಶ್ವ, ಸನ್ ಆಫ್ ಬಾಲಕೃಷ್ಣ ಶೆಟ್ಟಿ ಫ್ರಮ್ ಮೂಡಬಿದ್ರಿ. ಕ್ರಿಮಿನಲ್ ಕೇಸ್ ಬೇಕಾ ಸರ್? ಕ್ರಿಮಿನಲ್ ಏಯ್, ನಾನು ಬರೋಗಿಂತ ಮುಂಚೆಲಿ ಯಾರು SI ಆಗಿದ್ರು ಅವಾಗ ಎಷ್ಟು ಜನ ಕ್ರಿಮಿನಲ್ಸ್ ಇದ್ರು ಅದ್ರ ನಂಗೆ ಲೆಕ್ಕ ಬೇಡ. ಇವಾಗ ನಾನು ಬಂದಿದ್ದೀನಿ, ನಾನು ಬಂದ ಮೇಲೆ ಇಲ್ಲ ಎಲ್ಲ ಕ್ರಿಮಿನಲ್ಸ್ಗಳು ನನ್ನ ಕಾಲ ಬಳಿ ಬಂದು ಬೀಳ್ಬೇಕು. ಕಾಸ್ಟ್ಯೂಮ್ ತೆಗೆದ್ರೆ ನೀವು ಹಂಗೆ ಕಾಣ್ತೀರಾ ಗೆಳೆಯ? ಒಳ್ಳೆ ಲೊಕೇಶನ್, ರಿಯಲ್ ಪೊಲೀಸು, ಕಿರಿಕ್ ತಕೋ, ಹೊಡೆದಾಡು, ಅವ್ರು ಹೊಡೆಯೋ ತರ ಮಾಡು. ನಾನು ಲೈವ್ ಆಗಿ ಶೂಟ್ ಮಾಡ್ತೀನಿ ಕಣೋ. ಅವಾರ್ಡ್ ಫಿಕ್ಸ್. ಯಾರು ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೇನು ಅವಾರ್ಡ್ ತಗೊಂಡೆ ತಗೋತೀನಿ ಮಗ. ನೀ ತಗೊಳ್ಳೋದಲ್ಲ, ನನಗೆ ಕೊಡ್ಸ್ಬೇಕು ಕಣ. ಓಕೆ ಕಣ, ಕೊಡಿಸ್ತಾ. ಹಾಯ್ ಮಗ, ಹೇಗಿದ್ಯಾ? ತಂಗಿ ಹಂಗವಳೆ. ಚೂಡಿ ಕಳ್ಸಿದ್ದೆ, ಸರಿ ಹೋಯ್ತಾ? ಯಾರೋ ನೀನು? ವಯಸ್ಸಿಗೇನಾಯ್ತು? ಅದು ನಮ್ಮ ಗಣಪನ್ ಹೇಳಿದ್ರು, ಅಪ್ಪಿ ನನ್ಗೆ ವಿಶ್ವನಾಥ್ ಬೇಡ, ನನ್ಗೆ ಬೇರೆ ಪಾತ್ರ ಬೇಕಂತ ಹೇಳಿ.